ಈಗ ಇನ್ನೊಂದು ಡ್ರಾಮಾ ಸ್ಟಾರ್ಟ್ ಆಗಿದೆ ಇವಾಗ ತಾಲೂಕಾಗ. 3 ವರ್ಷದಿಂದ ಇತ್ತು ಏನು ಕೆಲಸ ಮಾಡಕ್ಕಾಗ್ಲಿಲ್ಲ. ಫಸ್ಟ್ ಜಲಜೀವನ್ ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಅಂತ ಗಡ ಹಿಡ್ಕೊಂಡು ತಾಲೂಕ್ ಪೂರ್ತಿ 3 ಹಂತ ಬಂದ್ರು. ಮನೆಗಳು ಕೊಡ್ತೀನಿ ಅಂದ್ರು, ಟಿಸಿಗಳು ಕೊಡ್ತೀನಿ ಅಂದ್ರು, ಅಂಡರ್ಗ್ರೌಂಡ್ ಕೇಬಲ್ ಮಾಡ್ತೀನಿ ಅಂದ್ರು. ಇನ್ನು ಅನೇಕ ಏನು ಇವ್ರು ಆಶ್ವಾಸನೆ ಕೊಟ್ಟಿದ್ದಾರೆ, ಆ ವಾರದ ಸಲಿಕೆ ನೀವ್ ತಗೊಂಬರ್ತೀನಿ ಅಂದ್ರು. ಇದು ಯಾವುದೂ ಕೈಲಿ ಮಾಡಕ್ ಆಗ್ದಿರ ಹತಾಶರಾಗಿ ಇದನ್ನೆಲ್ಲ ಮುಚ್ಚಕ ಈ ಕಳ್ಳಾಟಗಳನ್ನ ಜನರಿಗೆ ಮಾಡೋ ಸುಳ್ಳು ಭರವಸೆಗಳು ಮಾಡಕ್ ಆಗ್ದಿರ 3 ವರ್ಷದಲ್ಲಿ ಇನ್ನು ಮಾಡಕ್ಕಾಗಲ್ಲ ಅಂತ ಈಗ ನಾನು ಪಂಚಾಯತಿಗೆ ಬಂದು ನಾನು ಸೈಟ್ಗಳು ಕೊಡ್ತೀನಿ ಅನ್ನೋ ಒಂದು ಹೊಸ ಡ್ರಾಮಾ ಸ್ಟಾರ್ಟ್ ಮಾಡ್ಬಿಟ್ಟು ಇವಾಗ. ಹೊಸ ಡ್ರಾಮಾ ಅದು. ಅದನ್ನ ಗೊತ್ತಿಲ್ಲ ಆಯ್ತು. ಇವತ್ತು ನೀನು ಪಂಚಾಯತಿಗಳಿಗೆ ಹೋಗಿ ಅರ್ಜಿ ಕಲೆಕ್ಟ್ ಮಾಡ್ಕೊಂತೀನಿ ಅಂತ ನೀ ಪಂಚಾಯತಿ ಮೇಲೆ ನಿನ್ಗೆ ಅಷ್ಟು ಕರುಣೆ ಬಂದಿದೆಯಲ್ಲ. 3 ವರ್ಷದಲ್ಲಿ ನಮ್ಮ ಮೆಂಬರ್ಗಳು ಕಳ್ಸ್ಕೊಬೇಕು, ಲೀಡರ್ಗಳು ಕಳ್ಸ್ಕೊಬೇಕು. 3 ವರ್ಷದಲ್ಲಿ ಗ್ರಾಮ ಸಭೆಗಳಿಗೆ ಎಷ್ಟು ಗ್ರಾಮ ಸಭೆಗಳು ಹೋಗಿದ್ದೀರಿ ನೀವು? ಎಷ್ಟು ಗ್ರಾಮ ಸಭೆಗಳಲ್ಲಿ ಫಲಾನುಭವಿಗಳ ತಗ ನೀವು ಅರ್ಜಿಗಳು ತಗೊಂಡಿದ್ದೀರಿ? ಎಷ್ಟು ಫಲಾನುಭವಿಗಳಿಗೆ ಇಳುವರಿ ಮಾಡಿದ್ದೀರಿ? 3 ವರ್ಷದಿಂದ ಮಲಗಿದ್ದು ಇವತ್ತು ತಾಲೂಕ್ ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ, ಗ್ರಾಮ ಪಂಚಾಯತಿ ಇಲ್ಲ. ಇವತ್ತು ಜನಗಳನ್ನ ಎತ್ಕಟ್ಟಕ್ಕ ಹೆಂಗ್ ಎತ್ಕಟ್ಟೋದು? ಅಲ್ಲಿನ ಬಡವರು ನಮ್ಮರೇ ಸೈಟ್ ಕೊಡು, ನಮ್ದೇನು ಅಭ್ಯಂತರ ಇಲ್ಲ, ನಾವು ನಮ್ಮ ತಾಲೂಕ್ ಜನ ನಮ್ಮ ಜನಕ್ಕೆ ಸೈಟ್ ಕೊಡೋದು. ನೀವ್ ಸೈಟ್ ಕೊಡ್ತಾ ಇಲ್ಲಲ್ಲ, ಡ್ರಾಮಾ ಆಡ್ತಾ ಇರೋದು ಇಲ್ಲಿ. ಇವತ್ತು ಬಾಡಿ ಸಂದರ್ಭದಲ್ಲಿ ನೀವು ಹೋಗಿ ಮಾಡ್ತಾ ಇದ್ದೀರಿ ಏನಂತ, ನಾನ್ ಸೈಟ್ ಕೊಡ್ತೀನಿ ಅಂತ. ಸೈಟ್ ಕೊಡಕ್ ಏನ್ ಮಾನದಂಡ? ಎಲ್ಲಿ ಜಾಗ ಹೇಳಿದಿರಾ? 150 ಎಕರೆ. ಎಲ್ಲಿ ಜಾಗ? ಯಾವ ಊರಾಗ 150 ಎಕರೆ? ಇಲ್ಲ ಪಂಚಾಯತಿಗೆ ಆಯ್ತಾ? ವಾರದ ಸಲ್ಲಿಕೆರೆನ ಯಾವ ತರ ಇವ್ರು ಪ್ರಚಾರಕ್ಕೆ ಬಳಸ್ಕೊಂತ ಇದಾರೆ, ಕಿರ್ಚಾಟ ಆಡ್ಕೊಂಡು. ಅವರು ನೀರ್ ಕೊಡಕ್ಕೆಲ್ಲ ಮಾಡ್ತಾ ಇರೋದು ಪ್ರಚಾರಕ. ನಾವು ಲೈನಲ್ಲಿ ಇರ್ಬೇಕು ತಾಲೂಕಲ್ಲಿ ಅಂತ ಪ್ರಚಾರಕ್ಕೆ ಮಾಡ್ತಾರೋ ಕಾರ್ಯಕ್ರಮ ಅದು. ವಾರದ ಸಲ್ಲಿಕೆರೆ ಸೇಮ್ ಸೀನು. ಇವಾಗ ಇದನ್ನ ಇನ್ನೊಂದು ವರ್ಷ ತಗೊಳಕ ತಂದಿದ್ದಾರೆ. ಇದಕ್ಕೆ ಮಾನದಂಡ ನಾನು DC ಅವ್ರಿಗೆ ಹೇಳೋದು, EO ಅವ್ರಿಗೆ ಹೇಳೋದು. ಯಾವ ಮಾನದಂಡ ಮೇಲೆ ನೀವು ಅರ್ಜಿ ತಗೊಂತೀರಿ? ಅವ್ರಿಗಂತೂ ಗೊತ್ತಾಗಲ್ಲ, ನಿಮ್ಗೆ ಗೊತ್ತಾಗಲ್ವಾ? ರಾಜ್ಯಾಂಗ ಅಂದ್ರೆ ಏನು? ಯಾರು ರಾಜ್ಯಾಂಗ ಸ್ಥಾಪನೆ ಮಾಡಿದ್ದು? ಇಂಥವ್ರು ಮಹಾನ್ ಭಾವ್ರು ಬಂದು ಈ ತರ ಗೊಂದಲ ಮಾಡ್ತಾರೆ ಅಂದ್ಬಿಟ್ಟೆ ಮಹಾತ್ಮ ಗಾಂಧೀಜಿಯವರು 73ರಲ್ಲಿ ರಾಜ್ಯಾಂಗ ತಂದ್ರು. ಅಲ್ಲಿನ ಅಧ್ಯಕ್ಷರೇ ಸುಪ್ರೀಂ. ನೀವು ಗ್ರಾಮ ಸಭೆಗಳು ಕರೆದಾಗ ಹೋಗಿಲ್ಲ. ನೀವಂತ ಸೈಟ್ ಕೊಡೋದಾಗಿದ್ರೆ ಗೆದ್ದ ತಕ್ಷಣ 6 ತಿಂಗಳಿಗೆ ಗ್ರಾಮ ಸಭೆಗಳು ಬಂದವು. ಅವಾಗಿಂದ ನೀವು ಅರ್ಜಿ ಕಲೆಕ್ಟ್ ಮಾಡ್ಕೊಬೇಕಾಗಿತ್ತು. ಫಲಾನುಭವಿಗಳನ್ನ ಆನ್ಲೈನ್ ಆಗಿ ತಗೊಬೇಕು, ಅರ್ಜಿ ಕೈ ತಗೊಂಡಂಗಿಲ್ಲ. ಇವತ್ತು ನಾನು DC ಅವ್ರಿಗೆ ಕೇಳ್ತೀನಿ, EO ಅವ್ರಿಗೆ ಕೇಳ್ತೀನಿ, CO ಅವ್ರಿಗೆ ಕೇಳ್ತೀನಿ. ನೀವು ಪಂಚಾಯತಿ ಹೋಗಕ ಪಾಂಪ್ಲೆಟ್ ಹೊಡ್ಸಿದ್ದೀರಿ. ಪ್ರತಿ ಪಂಚಾಯತಿಗೂ ಪಾಂಪ್ಲೆಟ್ ಹೊಡ್ಸಿ ಹಂಚಿದ್ದೀರಿ. ನಾವು ನಿವೇಶನ ಅರ್ಜಿ ತಗೊಂಡಕ್ಕ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ತಾಲೂಕಾಗಿರೋದು ಬಡವರೇ, ಕೊಡ್ರಿ ಫಸ್ಟ್. ಗೊಂದಲ ಸೃಷ್ಟಿ ಮಾಡ್ಬೇಡ್ರಿ ಅಂತ ಹೇಳೋದು. ಗೊಂದಲ ಅಂದ್ರೆ ನಿಮ್ ಕೈ ಕೊಡಕ್ಕಾಗಲ್ಲ. ಹೆಂಗ್ ಕೊಡಕ್ಕಾಗಲ್ಲ ಅಂದ್ರೆ, ನೀವು ಜಮೀನುಗಳನ್ನ ಫಸ್ಟ್ ರೆವಿನ್ಯೂಯಿಂದ ಸರ್ಕಾರದಿಂದ ವಸತಿ ನಿಲಯಕ್ಕೆ ಪಾಣಿನಲ್ಲಿ ಎಂಟ್ರಿ ಮಾಡ್ಬೇಕು. ಫಸ್ಟ್ ಮಾಡಿದೀರಾ? ಯಾವ ಊರ ಮಾಡಿದಿರಿ? ಯಾವ ಸರಿನವರು ಮಾಡಿದಿರಿ? ಅದು ಇಲ್ಲ. ಮಾಡಿದಿರಾ? ಇಲ್ಲ. ಪಾಣಿ ಬೇಕಲ್ಲ, ಕೊಳ್ಳಿ. DC ಕೊಳ್ಳಿ, CO ಕೊಳ್ಳಿ, EO ಕೊಳ್ಳಿ. ಮೊದಲನೇ ತಪ್ಪು ಅದು ಬಹಿರಂಗ ಪಡಿಸಿದ್ ನಮ್ಗೆ ಅನುಮಾನ ಬರ್ತಾ ಇರೋದು.
ನಾನು ಹೇಳೋ ಮಾನದಂಡಗಳಿದ್ರೆ ಇವೆಲ್ಲ ಇದ್ರೆ 100% ಸಕ್ಸಸ್ ಆಗುತ್ತೆ. ಎರಡನೇ ಪಾಯಿಂಟ್, ಆರ್ಟಿಸ್ಟ್ನೇ ಎಂಟ್ರಿ ಆಗುತ್ತೆ. ಎರಡನೇ ಪಾಯಿಂಟ್, ಅದಾದ್ಮೇಕ ಮುಂಜೂರಾಗಿರೋ ಜಮೀನಲ್ಲಿ ಪಾಣಿಯಲ್ಲಿ 8ನೇ ಕಾಲಮು 9ನೇ ಕಾಲಮು 10ನೇ ಕಾಲಮಲ್ಲಿ ನಮೂದಾಗಿರ್ಬೇಕು ಆಶ್ರಯ ಕಮಿಟಿ ಸೈಟ್ಗಳು ಅಂತ. ಮೂರನೇದು ನಕ್ಷೆ ರೆಡಿ ಆಗಿರ್ಬೇಕು. ಫಸ್ಟ್ ನಕ್ಷೆ ಪ್ಲಾನ್, ಲೆವೆಲ್ ಪ್ಲಾನ್ ಅದಾಗಿದೆಯಾ? ಅದು ಇಲ್ಲ. ಮತ್ತೆ ಎಷ್ಟು ನಿವೇಶನಗಳು, ಯಾವ ಸರಿ ನಂಬರ್ ಎಷ್ಟು ನಿವೇಶನಗಳು, ಅದು ಇಲ್ಲ. ಆಮೇಲೆ 30-40 ಸೈಟ್ ಎಷ್ಟು, 20-40 ಎಷ್ಟು, ಅದು ಇಲ್ಲ. ಅದಾದ ನಂತರ ಮುಖ್ಯವಾಗಿ ನೋಡಿ ಇಲ್ಲಿರೋದು, ಇವಾಗ ಈ ಪಾಯಿಂಟ್ ಹೇಳ್ತೀನಲ್ಲ, ಇದಿರೋದು SC ST ಜನಾಂಗಕ್ಕ ಅಲ್ಪಸಂಖ್ಯಾತರಿಗೆ ಎಷ್ಟು ಲಿಸ್ಟ್ ಇಟ್ಟಿದ್ದೀರಿ? ಮಹಾತ್ಮ ಗಾಂಧೀಜಿಯವರು ಏನ್ ಕೇಳ್ತಾರೆ, ಇದು ರಾಜ್ಯಾಂಗನ ಶಾಸಕಾಂಗದವರು ರಾಜ್ಯಾಂಗಕ್ಕ ತಲೆ ಹಾಕಂಗಿಲ್ಲ. ರಾಜ್ಯಾಂಗ ತಂದ ಉದ್ದೇಶನೇ SC ST ಜನಾಂಗಕ್ಕ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಸಿಗ್ಬೇಕು ಅಂದ್ಬಿಟ್ಟು ಅದು ಪರ್ಸೆಂಟೇಜ್ ಮಾಡಿದ್ದೀರಾ? ಅದು ಮಾಡಿಲ್ಲ. ಅಲ್ಲಿಂದ ಗ್ರಾಮ ಪಂಚಾಯತಿ ಸಭೆಗಳಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿ, ಗ್ರಾಮ ಸಭೆ ಅಂದ್ರೇನು, ಸಾರ್ವಜನಿಕ ಸಭೆಗಳಲ್ಲಿ ಫಲಾನುಭವಿಗಳು ಅರ್ಜಿ ತಗೊಂಡು, ಆಮೇಲೆ ಗ್ರಾಮ ಸಭೆಯಲ್ಲಿ ಅಪ್ರೂವ್ ಮಾಡ್ಕೊಂಡು, ಆದ ನಂತರ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಪಾರ್ಟಿಗೆ ಕಳಿಸ್ಬೇಕಾಗುತ್ತೆ ಫಲಾನುಭವಿಗಳನ್ನ. ಅಲ್ಲಿ ಯಾರು ಗೆದ್ದಿರೋದು? ಗ್ರಾಮ ಪಂಚಾಯತ್ ಮೆಂಬರ್ ಗೆದ್ದಿರೋದು. ಗ್ರಾಮ ಪಂಚಾಯತಿ ಮೆಂಬರ್ಗೆ ಹಾಕಿರೋದು ಆ ಊರಾಗ ಯಾರು ಎತ್ತ ಹೆಂಗಿದಾರೆ, ಮನೆ ಇದೆ ಮನೆ ಇಲ್ಲ ಅಂತ. ಅದನ್ನ ಬಿಟ್ಬಿಟ್ಟು ಇವರು ಇಬ್ರು ಅದೇ ತಾಲೂಕಾಗಿ ಇಬ್ಬರು ಮಾಡ್ಕೊಂಡು ಅವ್ರ ಅಕ್ಕನು ಬುಕ್ರು ಅಂತ ಡಿಸ್ಟ್ರಿಕ್ಟ್ ಗಮನ ಕೂತಿರ್ತಾರೆ. ಆ ಕಡೊಬ್ರು ತಾಲೂಕು ದಂಡಾಧಿಕಾರಿ, ಕಾರ್ಯನಿರ್ವಹಣಾಧಿಕಾರಿ, ಅವರು ಈ ತಾಲೂಕಕ್ಕ ಡಿಸ್ಟ್ರಿಕ್ಟ್ ಗಂಬಿಗಳು. ಅವ್ರ ಸಂವಿಧಾನ ಗೊತ್ತಿದ್ರೆ, ಅವ್ರು ಕರೆಕ್ಟ್ ಆಗಿ ಎಕ್ಸಾಂಪಲ್ ಬಂದಿದ್ರೆ, ಅವ್ರು ಇವೆಲ್ಲ ಇದ್ರೆ ನಾನು ಅಗ್ರಿ, ನಮ್ಮ ಫಲಾನುಭವಿಗಳಿಗೂ ಸೈಟ್ ಸಿಕ್ಕೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕಪ್ಪ ಇವ್ರು ಕೊಡಲ್ಲ, ನಾಟಕ ಆಡ್ತಾರೆ, ಡ್ರಾಮಾ ಆಡ್ತಾರೆ ಅಂದ್ರೆ, ಆ ಕಾಲದಲ್ಲ 25 ವರ್ಷ 30 ವರ್ಷ ಇದ್ದಾನೆ, ಅವ್ರು ಗೊತ್ತಿಲ್ದ್ರ ಜ್ಯೋತಿ ರೆಡ್ಡಿ ಅವರು ಕೊಟ್ಟಂತ ಆಸ್ಪತ್ರೆ ಸೈಟ್ ಇಲ್ಲ ಇಲ್ಲಿವರೆಗೂ. ಈಗ ಟೌನ್ ಅಲ್ಲಿ 2 ಬಾರಿ ಆಸ್ಪತ್ರೆ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ವ್ಯವಸ್ಥೆ ಇಲ್ಲ. ಯಾವ ಕೊಟ್ಟು 93ರಲ್ಲಿ ಜಾಗನೂ ಇದೆ, ಆಸ್ಪತ್ರೆ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಮನೆ ಕಟ್ಟಕ್ಕಾಗಿಲ್ಲ. ಇಡೀ ತಾಲೂಕಲ್ಲಿ ಎಲ್ಲಾ ಪಂಚಾಯತಿಗಳು ಇದೇ ತರ ಇದೆ. 25 ವರ್ಷದಿಂದ 25 ವರ್ಷದಿಂದ ಆ ಜನರಿಗೆ ಆ ಆಸ್ವಸ್ಥೆ ನೋಡ್ಬಿಟ್ಟದು, ಜಾಗ ನಂಗೆ ಬರ್ತದೆ, ಸೈಟ್ ಬರ್ತದೆ ಅಂತ. ಇಷ್ಟು ಸಾಕಾಗಿರ್ಬೇಕು. ಉದಾಹರಣೆಗೆ ನಾನು ಸಾಕ್ಷಿ ಕೊಡ್ತಾ ಇರೋದು. ಮತ್ತೆ ಪುನಃ ಇದೇ ತರ ಆಗ್ಬಾರ್ದು, ಇದನ್ನೆಲ್ಲ ಮುಚ್ಚಾಕಕ್ಕ, ಇದನ್ನೆಲ್ಲ ಈ 3 ವರ್ಷಗಳಿಂದ ಇವ್ರು ಮಾಡಿರೋ ಕಳ್ಳಾಟಗಳನ್ನೆಲ್ಲ ಮುಚ್ಚಾಕಕ್ಕ ಇದು ಒಂದು ದೊಡ್ಡ ಡ್ರಾಮಾ. ಇವ್ರು ಕೊಳ್ಳಿ, ನಾನು ಕೇಳಿರೋ ಪ್ರಶ್ನೆಗಳಿಗೆಲ್ಲ ಪೇಪರ್ ದಾಖಲೆ ಕೊಳ್ಳಿ, ಇವರು ಕರೆಕ್ಟಾಗಿ ಮಾಡಿದಾರಪ್ಪ ಕನ್ಫರ್ಮ್ ಆಗುತ್ತೆ. ನೀವ್ಯಾರು ಅರ್ಜಿ ತಗೊಳಕ? ಆರ್ ಎ ಇದ್ದಾರೆ, ವಿಲೇಜ್ ಅಕೌಂಟ್ ಇದ್ದಾರೆ, ಪಂಚಾಯತಿ PDOಗಳಿದ್ದಾರೆ, ಪಂಚಾಯತ್ ಸೆಕ್ರೆಟರಿ ಇದ್ದಾರೆ, ಏನು ತಗೊಂಡ್ ಕೊಡ್ತಾರೆ. ಆನ್ಲೈನ್ ಹಾಕೋದು, ಇವೇ ತಗೊಂಡ್ಬೇಕಾಗಿರೋ ಅರ್ಜಿಗಳನ್ನ. ಫಸ್ಟ್ SC ST ಎಷ್ಟು ಜನ ಮೀಸಲಿಟ್ಟಿದ್ರೆ ಪಂಚಾಯತ್ ವಿಲೇಜ್ ಕೊಡಿ. ಈ ತರ ಎಲ್ಲ ಗೊಂದಲ ಮಾಡಿ ಜನಗಳನ್ನ ಎತ್ಕಟ್ಟಿ ಗೊಂದಲ ಮಾಡಿ ನಾನ್ ಸೈಟ್ ಕೊಡಕ್ ಬಂದೆ, ಇಲ್ಲಿ ಗಲಾಟೆ ಮಾಡ್ತಾರೆ. ಆಮೇಲೆ ನಾನು ಇನ್ನೊಂದು ಪಾಯಿಂಟ್ ಹೇಳಿದ್ದೀನಿ, ಕಾರ್ಖಾನೆಗಳವರು, ಸೋಲಾರ್ ಪ್ಲಾಂಟ್ಗಳವರು ಸರ್ಕಾರಿ ಜಮೀನು ಲೆಕ್ಕೊಂಡವ್ರೆ, ಅದನ್ನ ಬಿಡಿಸಿ ಬಡವರು ಕೊಡ್ರಿ ಅಂತ. ಇವ್ರು ಆ ಕೆಲಸ ಮಾಡಲ್ಲ. ಇನ್ನೊಂದು ಗುಂದಾಟದೆ, ಫಲಾನುಭವಿಗಳು ರೈತರು ಉಟ್ಕೊಂಡು ಉಳ್ಕೊಂಡ್ರು ಕೈತಾರಲ್ಲ, ಆ ಜಾಗ ಖಾಲಿ ಮಾಡ್ಕೋತಾರೆ. ಆ ರೈತರಿಗೆ ಬಿಡಲ್ಲ.
ಇವ್ರು ಅರ್ಜಿ ತಗೊಳ್ತಾರೆ, ಸೈಕಲ್ ಕೊಡಲ್ಲ ಅಂತ ಇವ್ರು ಬಿಡಲ್ಲ. ತಾಲೂಕ್ ಪೂರ್ತಿ ಜಗಳಗಳು ಗುರಿ ಹೊಡ್ಕೊಂಡು ಓಡಾಡ ಮಟ್ಟಿ ತಗೊಂಡು ಹೋಗ್ತಾರೆ ಇವ್ರು. ಏನಾಗ್ತಾರೆ ಅವಾಗ ನಾನು ಅರ್ಜಿ ಕೊಟ್ಟು ಸೈಟ್ ಕೊಡಕ್ ಬಂದೆ, ವಿರೋಧ ಪಕ್ಷದವರು ಜನಗಳು ನೆತ್ಕಟ್ಟಿ ಗಲಾಟೆ ಮಾಡ್ತಾರೆ ಅಂತ. ಆತದಿಲ್ಲ.